ಕಾಂಗ್ರೆಸ್ ಶಾಸಕರೇ ಹೇಳ್ತಿದ್ದಾರೆ, ಕಾಂಗ್ರೆಸ್ ಸರ್ಕಾರಕ್ಕಿಂತ ಬಿಜೆಪಿ ಸರ್ಕಾರವೇ ಪರವಾಗಿರಲಿಲ್ಲ. ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ ಶಾಸಕರೇ ಸಮರ ಸಾರಿರೋದು. ಬಿಜೆಪಿ ಟೈಮಲ್ಲಿ ನಾವು ಕಾಂಗ್ರೆಸ್ ಇಂದ ಗೆದ್ದವರಾಗಿದ್ರು ಕೂಡ ನಮಗೇನು ಬರಬೇಕಿತ್ತು ಅದು ಬರಬೇಕಿತ್ತು, ಬರ್ತಾ ಇತ್ತು. ಆದರೆ ಈಗ ಅನುದಾನಗಳು ಸಿಗ್ತಾ ಇಲ್ಲ ಅಂತ ಸ್ವಪಕ್ಷದ ವಿರುದ್ಧವೇ ಕೈ ಶಾಸಕರು ಗರಂ ಆಗಿದ್ದಾರೆ. ಒಂದ್ ಕಡೆ ಗ್ಯಾರಂಟಿ ಹೊರೆ, ಅದು ಅಭಿವೃದ್ಧಿಗೆ ಬರೆ. ಹಾಗಾಗಿ ಅನುದಾನಕ್ಕೆ ಈಗ ಶಾಸಕರು ಇಡ್ತಿದ್ದಾರೆ ಮೊರೆ. ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕರೇ ಉರಿ ಕಾರ್ತಿದ್ದಾರೆ. ಕಳೆದೊಂದು ವರ್ಷದ ನಂತರ ಒಬ್ಬರಾದ ನಂತರ ಒಬ್ಬರು ಮತ್ತೊಬ್ಬರು ಈ ರೀತಿ ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾನೆ ಇದ್ರೆ, ಈ ಹಿಂದೆ ಇದೇ ಟೈಮು ಹೆಚ್ಚು ಕಡಿಮೆ ಡಿಸೆಂಬರ್ನ ಅಧಿವೇಶನ, ಚಳಿಗಾಲದ ಅಧಿವೇಶನ ಆರಂಭ ಆಗೋದಕ್ಕೂ ಮುನ್ನವೇ ಕಾಂಗ್ರೆಸ್ನ ಒಂದಿಷ್ಟು ಜನ ನಾಯಕರು ಪತ್ರ ವ್ಯವಹಾರವೇ ಮಾಡಿಬಿಟ್ಟಿದ್ರು. ಹೈಕಮಾಂಡ್ಗೆ ಪತ್ರ ಬರೆದ್ರು, ನಮಗಿಲ್ಲ ಅನುದಾನ ಸಿಗ್ತಾ ಇಲ್ಲ ಅಂತ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ್ರು. ರಾಜ್ಯದ ಜನತೆಯ ಮುಂದೆ, ನಮ್ಮ ಕ್ಷೇತ್ರದ ನಮಗೆ ಮತ ಹಾಕಿರೋ ಜನತೆಯ ಮುಂದೆ ಹೋಗೋದಕ್ಕಾಗ್ತಾ ಇಲ್ಲ ಅಂತ ಪತ್ರ ಬರೆದ್ರು. ಆ ಟೈಮಲ್ಲಿ ಸ್ವಪಕ್ಷದ ಶಾಸಕರುಗಳನ್ನೇ ಒಂದಿಷ್ಟು ಜನರನ್ನ ಸ್ವಲ್ಪ ಒಂದು ಲೆವೆಲ್ಗೆ ಒಂದು ಸ್ವಲ್ಪ ತಣ್ಣ ಮಾಡಿದ್ರು. ಆಯ್ತು ನಿಮಗೆ ಕೊಡ್ತೀವಿ ಅಂತಂದ್ರು. ಏಕಾಏಕಿ ಒಂದು 50 ಕೋಟಿ ಒಂದು ಸ್ವಲ್ಪ ಕಣ್ಣೊರೆಸೋ ತಂತ್ರಕ್ಕೆ ರಾಜ್ಯ ಸರ್ಕಾರ ಮೊರೆ ಹೋಯಿತು. ಅವತ್ತಿನ ದಿನಕ್ಕೆ ಅವರ ಅಸಮಾಧಾನ ಶಮನ ಆಯಿತು. ಅವತ್ತು ಸಿಕ್ಕಿದ್ದನ್ನ ಸ್ವಲ್ಪ ಮಟ್ಟಿಗೆ ಅಲ್ಲಿನ ಕ್ಷೇತ್ರಕ್ಕೆ ಬಳಕೆ ಮಾಡಿಕೊಂಡ್ರು. ಆಯ್ತಾ, 5 ವರ್ಷ ಅಭಿವೃದ್ಧಿಯನ್ನು ಕಾಣಬೇಕಾಗಿದ್ದ ರಾಜ್ಯದ ಒಂದೊಂದು ವಿಧಾನಸಭಾ ಕ್ಷೇತ್ರಗಳಿಗೆ ಒಂದು ಸಲ 50 ಕೋಟಿ ಕೊಟ್ಬಿಟ್ರೆ ಮುಗಿದು ಹೋಯ್ತಾ ಅನ್ನುವ ಕೂಗು ಇವತ್ತಿನವರೆಗೂ ಕೂಡ ಕೇಳಿಬರ್ತಾನೆ ಇದೆ. ಈವರೆಗೆ ಬಹಳಷ್ಟು ಜನ ಮಾತಾಡಿದರು. ಈಗ ಸ್ವಪಕ್ಷದ ವಿರುದ್ಧ HR ಗವಿಯಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರು ಡೈರೆಕ್ಟ್ ಆಗಿ ಹೇಳಿದ್ರು, ಕಾಂಗ್ರೆಸ್ ಸರ್ಕಾರಕ್ಕಿಂತ ಬಿಜೆಪಿ ಸರ್ಕಾರವೇ ಎಷ್ಟೋ ಪರವಾಗಿರಲಿಲ್ಲ. ಬಿಜೆಪಿ ಅವಧಿಯಲ್ಲಿ ಮಾಜಿ ಶಾಸಕರು ಸಾಕಷ್ಟು ಕೆಲಸ ಮಾಡ್ತಾ ಇದ್ರು ಅಂತ ವಿಜಯನಗರದ ಕಾಂಗ್ರೆಸ್ ಶಾಸಕರು ಇವತ್ತು ತಮ್ಮ ನೋವನ್ನ, ಅಸಮಾಧಾನವನ್ನ ಈ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿಗರು ಮಾಡಿರೋ ಕೆಲಸಗಳು ಈಗಲೂ ನಡೀತಾ ಇದೆ. ನಾವು ಕಾಂಗ್ರೆಸ್ ಇಂದ ಆಯ್ಕೆ ಆಗಿದ್ದೀವಿ. ಜನ ನಮ್ಮ ಎದುರುಗಡೆ ಬಂದು ಕೇಳ್ತಾರೆ, ಸರ್ ನೀವು ಆಯ್ಕೆ ಆಗಿದ್ದೀರಿ, ನೀವೇನು ಮಾಡ್ತಾ ಇದ್ದೀರಿ? ಬಿಜೆಪಿಯವರು ಮಾಡ್ತಾ ಇರೋದು ಇನ್ನೂ ನಡೀತಾ ಇದೆ ನೋಡಿ, ನಿಮ್ಮದೇನು ಅಂತ ಕೇಳಿದಾಗ ನಾಚಿಕೆ ಆಗುತ್ತೆ. ಈಗಲಾದರೂ ಸರ್ಕಾರ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಬೇಡ್ಕೊಳ್ತಿದ್ದಾರೆ. ಅನುದಾನ ಕೊಟ್ಟರೆ ಅಭಿವೃದ್ಧಿ ಮಾಡಿ ತೋರಿಸಬಹುದು. ಹಿಂದಿನ ಸರ್ಕಾರದ ಅನುದಾನ ಸಿಕ್ಕಿದೆ, ಅಭಿವೃದ್ಧಿ ಆಗಿದೆ. ಈಗ ನಮ್ಮನ್ನು ಗೆಲ್ಲಿಸಿದ್ದಾರೆ ಜನ, ನಾವೇನೋ ಕಿತ್ತು ಗುಡ್ಡೆ ಹಾಕ್ತೀವಿ ಅಂತ. ಆದರೆ ನೀವು ₹1 ನಮಗೆ ಕೊಡ್ತಿಲ್ಲ, ಅನುದಾನ ಸಿಗದೆ ನಾನು ಹೇಗೆ ಅಭಿವೃದ್ಧಿ ಮಾಡಲಿ? ಜನ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಾಗ್ತಿಲ್ಲ. ರಸ್ತೆಗೆ ಅಲ್ಲ ಆಸ್ಪತ್ರೆಗೆ ಯಾವ ಸಮಸ್ಯೆಗಳನ್ನು ನೀಗಿಸೋದಕ್ಕೆ ನಮಗೆ ಹಣವೇ ಸಿಗ್ತಾ ಇಲ್ಲ. ಜನ ಕೇಳೋ ಪ್ರಶ್ನೆಗಳಿಗೆ ಉತ್ತರನೇ ಆಗ್ತಾ ಇಲ್ಲ. ಕನಿಷ್ಠ ನೀವೇನು ಕೋಟಿ ಕೊಟ್ಟು 100 ಕೋಟಿ 200 ಕೋಟಿ ಕೊಡಿ ಅಂತ ನಾನು ಕೇಳಲ್ಲ, 30 ಕೋಟಿ ಕೊಡಿ, ನಮ್ಮ ಕೆಲಸ ಏನೋ ಮಾಡ್ಕೋತೀವಿ ನಾವು ಅಂತ ವಿಜಯನಗರದ ಕಾಂಗ್ರೆಸ್ ಶಾಸಕ HR ಗವಿಯಪ್ಪ ಆಕ್ರೋಶ ಅನ್ನೋದಕ್ಕಿಂತ ಒಂದು ರೀತಿ ಅಸಹಾಯಕತೆಯನ್ನು ಅವರು ವ್ಯಕ್ತಪಡಿಸ್ತಿದ್ದಾರೆ. ಒಂದು ನೋವು ಅವ್ರಿಗೆ ಅಸಮಾಧಾನದ ರೂಪದಲ್ಲಿ ಅದು ಆಕ್ರೋಶವಾಗಿ ಹೊರಗಡೆ ಬರ್ತಾ ಇದೆ. ಏನಂತಾರೆ ಕಾಂಗ್ರೆಸ್ನ ಶಾಸಕರು HR ಗವಿಯಪ್ಪ, ವಿಜಯನಗರದ ಕಾಂಗ್ರೆಸ್ ಶಾಸಕರು, ಕೇಳಿಸ್ಕೊಳ್ಳಿ. ಎಲ್ಲ ಇಲಾಖೆ ಹೊಸ ಜಿಲ್ಲೆ ಆಗಿರೋದ್ರಿಂದ ಎಲ್ಲ ಇಲಾಖೆಗಳಿಗೆ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರು, ಅವರ ಆಫೀಸ್ಗಳು ಕಟ್ಕೊಡ್ಲಿಕ್ಕೆ ಅನುದಾನ ಬೇಕಾಗಿ, ಹೀಗೆ ನಾನಾ ರೀತಿಯಲ್ಲಿ ನಮ್ಮ ಜಿಲ್ಲೆ ಆದಮೇಲೆ ನಮಗೆ ಒಂದು ಫಂಡ್ ಫೆಸಿಲಿಟಿ ನನಗೋಸ್ಕರ ಕೇಳ್ತಾ ಇಲ್ಲ. ಇವತ್ತು ಬೇರೆ ಕ್ಷೇತ್ರಕ್ಕೆ ವರ್ಷಕ್ಕೆ 60, 70, 80 ಕೋಟಿ ಸಿಗ್ತಾ ಇದೆ. ನನಗೆ ಬರೀ ಒಂದು 10 ಕೋಟಿ ಸಿಗ್ತಾ ಇದೆ. 23, 24ಕ್ಕೆ ನನಗೆ ಸಿಕ್ಕಿರೋದೇ 22 ಕೋಟಿ. ಅದರಲ್ಲಿ 10 ಕೋಟಿ ಬರೀ ಆಸ್ಪತ್ರೆಗೆ, ಈ ರೋಡಿಗೆ, ಇವಕ್ಕೆ ಹೋಗ್ಯಾವ. ಎಲ್ಲ ಇಲಾಖೆ ಹೊಸ ಜಿಲ್ಲೆ ಆಗಿರೋದ್ರಿಂದ ಎಲ್ಲ ಇಲಾಖೆಗಳಿಗೆ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರು, ಅವರ ಆಫೀಸ್ಗಳು ಕಟ್ಕೊಡ್ಲಿಕ್ಕೆ ಅನುದಾನ ಬೇಕಾಗಿ, ಹೀಗೆ ನಾನಾ ರೀತಿಯಲ್ಲಿ ನಮ್ಮ ಜಿಲ್ಲೆ ಆದಮೇಲೆ ನಮಗೆ ಒಂದು ಕಡೆ ಅನುದಾನ ಕೊಡ್ತಾ ಇಲ್ಲ, ಅನುದಾನ ಸಿಗ್ತಾ ಇಲ್ಲ. 30 ಕೋಟಿ ಕೊಡಿ ಸರ್, ನಮ್ಮ ಕ್ಷೇತ್ರದ ಕೆಲಸ ಮಾಡ್ತೀವಿ, ಅಟ್ಲೀಸ್ಟ್ ಆಗಾದರೂ ಜನರಿಗೆ ಮುಖ ತೋರಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಶಾಸಕರು ಮಾತಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ನೀವು ನನ್ನನ್ನು ಬರೀ ಶಾಸಕರು ಮಾಡಿದ್ದೀರಿ, ನನಗೆ ಮಂತ್ರಿಗಿರಿ ಬೇಕು, ಮಂತ್ರಿ ಆಗ್ಬೇಕು, ನಾನು ಗೆದ್ದಿದ್ದೀನಿ, ನನಗೆ ಮಂತ್ರಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಂತ್ರಿಗಿರಿಯ ವಾರ ಕೂಡ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳ ಕುರ್ಚಿಗೋಸ್ಕರ ಸಮರ ನಡೀತಿದೆ. ಕೆಲವರು ಕುರ್ಚಿಗೆ ಟವಲ್ ಹಾಕಿಟ್ಟಿದ್ದಾರೆ. ಆದರೆ ಇಲ್ಲಿ ಸಚಿವ ಸ್ಥಾನಕ್ಕೆ ನಾನು ಬೇಡಿಕೆ ಇಡ್ತಾ ಇಲ್ಲ, ಅದು ನನ್ನ ಹಕ್ಕು, ನನಗೆ ಸಿಕ್ಕೇ ಸಿಗುತ್ತೆ. ಮಂತ್ರಿಗಿರಿ ಸಿಗದೆ ಸ್ವಪಕ್ಷದ ವಿರುದ್ಧ ಶಾಸಕ ನರೇಂದ್ರ ಸ್ವಾಮಿ ಕಿಡಿಕಾರ್ತಿದ್ದಾರೆ. ಒಂದು ರೀತಿ ಪರೋಕ್ಷವಾಗಿ ನನಗೆ ಕೊಡಬೇಕು ಅನ್ನುವ ಹಕ್ಕು ಚಲಾವಣೆ ಮಾಡ್ತಿದ್ದಾರೆ. ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ. ಮಂಡ್ಯದಲ್ಲಿ ಕಾಂಗ್ರೆಸ್ನಲ್ಲಿ ನಾನು ಸೀನಿಯರ್ ಲೀಡ್ರು, ನನಗೆ ಸಚಿವ ಸ್ಥಾನಕ್ಕೆ ಯೋಗ್ಯತೆ ಇದೆ, ಅರ್ಹತೆ, ಸೀನಿಯಾರಿಟಿ ಇಲ್ವಾ? ನಾನು ಸೀನಿಯರ್ ಲೀಡ್ರು, ನನಗೆ ಸೀನಿಯಾರಿಟಿ ಇದೆ, ಯೋಗ್ಯತೆ ಇದೆ, ಅರ್ಹತೆ ಇದೆ, ನಾನು ಕೇಳ್ತಾ ಇದ್ದೀನಿ. ಹೈಕಮಾಂಡ್ ತೀರ್ಮಾನ ಏನೋ ಗೊತ್ತಿಲ್ಲ, ಹೈಕಮಾಂಡ್ ಏನು ಮಾಡುತ್ತೋ ಗೊತ್ತಿಲ್ಲ, ಬಟ್ ನನಗಂತೂ ಹಕ್ಕಿದೆಯಲ್ಲ, ನನಗೆ ಮಂತ್ರಿಗಿರಿ ಕೇಳುವ ಹಕ್ಕಂತೂ ಇದೆ, ಯೋಗ್ಯತೆ ಇದೆ, ಅರ್ಹತೆ ಇದೆ, ಸೀನಿಯಾರಿಟಿ ಇದೆ ಅಂತ ಕೆಂಡಾಮಂಡಲರಾದರು.
ರಾಹುಲ್ ಗಾಂಧಿ, ಖರ್ಗೆ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಮೇಲೆ ನಂಬಿಕೆ ಇದೆ ಅಂತಲೇ ಮಾತಾಡ್ತಾ ಮಂತ್ರಿಗಿರಿಗೆ ತಮ್ಮ ಹಕ್ಕು ಚಲಾವಣೆ ಮಾಡಿದ್ದಾರೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಶಾಸಕ PM ನರೇಂದ್ರ ಸ್ವಾಮಿ. ಮಂಡ್ಯ ಜಿಲ್ಲೆಯ ವ್ಯಾಪ್ತಿಗೆ ಬರುವ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕರು ಅನುದಾನದ ಸಮರ ಆಯ್ತಲ್ಲ, ಅದ್ರ ಜೊತೆಗೆ ತಾನೂ ಕೂಡ ಹಿರಿಯ ನಾಯಕ, ನನಗೆ ಮಂತ್ರಿಗಿರಿ ಬೇಕು ಅನ್ನೋದನ್ನ ಈ ರೀತಿನಲ್ಲಿ ಕೇಳಿದ್ದಾರೆ ಮಳವಳ್ಳಿ ಶಾಸಕರು. ಕೇಳಿಸ್ಕೊಳ್ಳಿ. ಇವತ್ತು ನಮ್ಮ ರೈತರ ಬಗ್ಗೆ ಕೇಂದ್ರ ಸರ್ಕಾರ ಏನು ಯೋಚನೆ ಮಾಡ್ತಾ ಇದೆ, ರಾಜ್ಯಗಳ ಜವಾಬ್ದಾರಿಯಲ್ಲಿದ್ದಂಥ ಸಹಕಾರ ಇಲಾಖೆ ಇವತ್ತು ಕೇಂದ್ರ ಜವಾಬ್ದಾರಿಗೆ ಹಾಕೋಯ್ತು, ನಬಾರ್ಡ್ ಅನುದಾನಗಳನ್ನ ಯಾಕೆ ಕಡಿಮೆ ಮಾಡ್ತು, ಈ ಎಲ್ಲ ಮುಂದೆ ಅವ್ರಿಗೆ ಮುಳುವಾಗೋದ್ರ ಜೊತೆಗೆ ಅವರು ಬಹುಮತದಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅವರು ಸದಾಕಾಲ ಆಪರೇಷನ್ಲೇ ಮುಳುಗಬೇಕು, ಗತಿ ಇಲ್ಲ. ಇವತ್ತು ನಮ್ಮ ರೈತರ ಬಗ್ಗೆ ಕೇಂದ್ರ ಸರ್ಕಾರ ಏನು ಯೋಚನೆ ಮಾಡ್ತಾ ಇದೆ, ರಾಜ್ಯಗಳ ಜವಾಬ್ದಾರಿಯಲ್ಲಿದ್ದಂಥ ಸಹಕಾರ ಇಲಾಖೆ ಇವತ್ತು ಕೇಂದ್ರ ಜವಾಬ್ದಾರಿಗೆ ಹಾಕೋಯ್ತು, ನಬಾರ್ಡ್ ಅನುದಾನಗಳನ್ನ ಯಾಕೆ ಕಡಿಮೆ ಮಾಡ್ತು, ಈ ಎಲ್ಲ ಮುಂದೆ ಅವ್ರಿಗೆ ಮುಳುವಾಗೋದ್ರ ಜೊತೆಗೆ ಅನುದಾನದ ವಿಚಾರದಲ್ಲಿ ಅಲ್ಲಲ್ಲಿ ಒಂದು ಕಡೆ ಗಲಾಟೆ, ಮಂತ್ರಿಗಿರಿ ವಿಚಾರದಲ್ಲೂ ಕೂಡ ನರೇಂದ್ರ ಸ್ವಾಮಿ ಹೀಗೆ ಮಾತಾಡ್ತಾರೆ. ಆ ನಡುವೆ ರಾಜ್ಯದ ಕಾಂಗ್ರೆಸ್ನ ಮುಖಂಡರುಗಳು ಸಮಜಾಯಿಷಿ ಕೊಡಲೇಬೇಕು. ಪಾಪ ಅವ್ರೇನು ಮಾತಾಡ್ತಾರೆ ಮಂತ್ರಿಗಿರಿ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಿಸ್ಕೊಳ್ಳಿ. ಒಂದಿಬ್ಬರು ಮಾತಾಡಿದ್ದಾರೆ. ನಮ್ಮ ಸರ್ಕಾರದಲ್ಲೇ ನಾವೇ ಶಾಸಕರಾದ್ರೂ ಕೂಡ ಅನುದಾನ ಸಿಕ್ಕಿಲ್ಲ ಅನ್ನುವಂತ ಅಸಮಾಧಾನ ಗವಿಯಪ್ಪನವರು. ನನಗೆ ಅದರಲ್ಲಿ ಮಾಹಿತಿ ಇಲ್ಲ. KKRDಗೆ ಈಗಾಗಲೇ ಹಣ ಬಿಡುಗಡೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು, ಅದಕ್ಕೆ ಸಭೆನೂ ಮಾಡಿದ್ದಾರೆ. ಅಜಯ್ ಸಿಂಗ್ ಅವರ ಅಧ್ಯಕ್ಷರಿದ್ದಾರೆ. ಆ ಅಧ್ಯಕ್ಷತೆಯಲ್ಲಿ ಅವರು ಈಗಾಗಲೇ ಹಣ ಬಿಡುಗಡೆ ಮಾಡಿದ್ದಾರೆ. ಹಿಂದಿನ ಕೂಡ ಬೇರೆ ಬೇರೆ ಶಾಸಕರು ಗೊತ್ತಿಲ್ಲ ನನಗೆ, ಆದರೆ ಈಗ ಅದ್ರ KKRDದು ಒಂದು ಪ್ರತ್ಯೇಕವಾಗಿ ಸಭೆ ಮಾಡಿ ಅದಕ್ಕೆ ಏನು ಅಲೋಕೇಶನ್ ಮಾಡಿದ್ರು ಅದ್ರ ಬಗ್ಗೆ ಕ್ರಮ ತಗೊಂಡಿದ್ದಾರೆ. ಅದು ಅವರಿಗೆ ಕಮ್ಯುನಿಕೇಟ್ ಆಗಿದೆಯೋ ಎಲ್ಲ ಗೊತ್ತಿಲ್ಲ ನನಗೆ. ನಮ್ಮ ಸರ್ಕಾರದಲ್ಲೇ ನಾವೇ ಶಾಸಕರಾದ್ರೂ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅನುದಾನ ಕಡಿಮೆ ಆಗಿದೆ, ಸಿಕ್ಕಿಲ್ಲ ಅಂತೇನಿಲ್ಲ. ಮೊದಲು ಯಾವ ಮಟ್ಟದಲ್ಲಿ ಅದು ಅನುದಾನಗಳು ಸಿಗ್ತಾ ಇತ್ತು ಆ ಮಟ್ಟದಲ್ಲಿ ಸಿಗೋಕ್ಕಾಗ್ತದೆ. ಯಾಕಂದರೆ ಈ ಒಂದು ಕಾರ್ಯಕ್ರಮ, ಇದು ಗ್ಯಾರಂಟಿ ಏನು ಕೊಟ್ಟಿದೆಯೋ ಅದೆಲ್ಲರಿಗೂ ಸಹ ಹೋಗ್ತಾ ಇದೆ. ಅದು ಒಂದು ಸಹ ಅಭಿವೃದ್ಧಿ ಕಾರ್ಯಕ್ರಮಗಳೇ. ಆದ್ದರಿಂದ ಬರೋ ಬಜೆಟಲ್ಲಿ ಸರಿ ಹೋಗುತ್ತೆ ಅನ್ನೋದು ಒಂದು ಆಶಾಭಾವನೆ ಇದೆ. ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ರಾಜ್ಯದಲ್ಲಿ ಅನುದಾನದ ಸಮರ ಅಂತೂ ನಡೀತಾನೆ ಇದೆ. ಇದಕ್ಕೆ ಬಿಜೆಪಿ ಏನು ಹೇಳುತ್ತೆ, ಕಾಂಗ್ರೆಸ್ಸಿಗರು ಏನು ಹೇಳ್ತಾರೆ? ನಮ್ಮ ಜೊತೆಗೆ ಇವತ್ತಿನ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ಕಾಂಗ್ರೆಸ್ನ ವಕ್ತಾರ ನಟರಾಜ್ ಗೌಡ್ರಿದ್ದಾರೆ. ಗೌಡ್ರೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ನಿಮಗೆ. ನಮಸ್ತೆ. ಬಿಜೆಪಿ ವಕ್ತಾರ ಕಿರಣ್ ಅಣಿಗೇರಿ ಇದ್ದಾರೆ. ಅಣಿಗೇರಿ ಸಾಹೇಬ್ರೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಾನು ನಟರಾಜ್ ಗೌಡ್ರಿಂದಲೇ ಆರಂಭ ಮಾಡ್ತೀನಿ. ಗೌಡ್ರೆ, ಬಿಜೆಪಿಯವರು ಮಾತಾಡಿದರೆ ನಾವು ಅದನ್ನು ಕೇಳಿಸ್ಕೊಂಡು ಇನ್ನೊಂದು ಕಡೆ ಬಿಡಬಹುದಿತ್ತು. ಅದೇನೋ ರಾಜಕಾರಣ ಮತ್ತೊಂದು ಮಗದೊಂದು ಅಂದ್ಕೊಂಡು ಸುಮ್ಮನಿರ್ಬೋದಿತ್ತು. ಕಾಂಗ್ರೆಸ್ನವ್ರು ಮಾತಾಡೋದು ಇನ್ನೂ ಬಿಟ್ಟಿಲ್ಲ ಗೌಡ್ರೆ. ಈಗ ಮತ್ತೊಬ್ಬರು ಶಾಸಕರು ನಮ್ಗೆ ಅನುದಾನ ಸಿಗ್ತಿಲ್ಲ, 30 ಕೋಟಿ ಕೊಡಿ ಅಂತ ಅಂಗಲಾಚೋ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಏನಿದು, ಕಾಂಗ್ರೆಸ್ನಲ್ಲಿ ಅನುದಾನ ಕೊಡ್ತಾ ಇಲ್ಲ, ರಾಜ್ಯದ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವ ಬಿಜೆಪಿಯವರ ಹೇಳಿಕೆಗೆ ಪೂರಕವಾದ ಡೆವಲಪ್ಮೆಂಟ್ ಕಾಂಗ್ರೆಸ್ ನಾಯಕರಿಂದಲೇ ಆಗ್ತಿದೆಯಲ್ಲ? ಇಲ್ಲ, ಈಗ ಯಾವ ಶಾಸಕರಿಗೆ ಅನುದಾನದ ಕೊರತೆ ಆಗಿದೆ ಅವರು ಮುಖ್ಯಮಂತ್ರಿಗಳನ್ನ ಮೀಟ್ ಮಾಡಬೇಕು, ಬೆಂಗಳೂರಿಗೆ ಬರಬೇಕು, ವಿಧಾನಸೌಧಕ್ಕೆ ಹೋಗ್ಬೇಕು, ಮಂತ್ರಿಗಳನ್ನ ಮೀಟ್ ಮಾಡಬೇಕು, ಅರ್ಜಿ ಕೊಡಬೇಕು, ಕಾಮಗಾರಿಗಳು ಯಾವ್ದಾವ ಪಟ್ಟಿ ಕೊಡಬೇಕು. ಹಂಗಾಗಿ ಕಾಮಗಾರಿಗಳಿಗೆ ಹಣ ಸಿಗ್ತದೆ. ಈಗ ಕಾಂಗ್ರೆಸ್ ಬಿಟ್ಬಿಡಿ, ಬಿಜೆಪಿಯ ಒಂದು ಕ್ಷೇತ್ರ ಯಶವಂತಪುರ ವಿಧಾನಸಭಾ ಕ್ಷೇತ್ರ, ಎಷ್ಟು ಈ ಕಳೆದ 6 ತಿಂಗಳಲ್ಲಿ ಎಷ್ಟು ಕಾಮಗಾರಿಗಳು ಶಂಕುಸ್ಥಾಪನೆ ಮಾಡಿದ್ದಾರೆ? 200 ಕೋಟಿ ರೂಪಾಯಿ ಕಾಮಗಾರಿಗಳು. ಸರ್, ಯಶವಂತಪುರ ಸರ್, ಅದು ಅವ್ರ ಪಾಪ ಬಿಜೆಪಿ ಪರ ಮಾತೇ ಆಡಲ್ಲ. ಅವ್ರು ಬಿಜೆಪಿ ಅವ್ರು ಬಿಡಿ, ಅವ್ರ ಒಂದ್ ರೀತಿ ಟೆಕ್ನಿಕಲಿ ಮಾತ್ರ ಬಿಜೆಪಿಲಿ ಇರೋದು, ಮಿಕ್ಕಿದ ತಲೆ ಎಲ್ಲವೂ ಕೂಡ ಕಾಂಗ್ರೆಸ್ ಅಲ್ಲೇ ಇದೆ ಅವ್ರದ್ದು. ಆಯ್ತು ಪ್ರಣೋತ್, ಈಗ ಯಲಹಂಕ ವಿಧಾನಸಭಾ ಕ್ಷೇತ್ರ ವಿಶ್ವನಾಥ್ ಅಂತ ಬಿಜೆಪಿ ಶಾಸಕ ಕಳೆದ 2 ತಿಂಗಳಲ್ಲಿ 150 ಕೋಟಿ ರೂಪಾಯಿಗೆ ಶಂಕುಸ್ಥಾಪನೆ ಮಾಡಿದ್ದಾರೆ. ಇವನ್ ಇನ್ಕ್ಲೂಡಿಂಗ್ ವೈಟ್ ಟ್ಯಾಪಿಂಗ್ ಸೇರಿ 150 ಕೋಟಿ ರೂಪಾಯಿ ಕಾಮಗಾರಿಗಳ ಯೋಜನೆಗಳಿಗೆ ಯಾಕಂದ್ರೆ ನಾನು ಹತ್ತದಲ್ಲಿ ಇದ್ದೀನಿ. ಅದಕ್ಕೆ ನಾನು ಯಾಕೆ ಹೇಳ್ತೀನಿ ಅದನ್ನ ಅಂದ್ರೆ, ನಾನು ಯಲಹಂಕ ವಿಧಾನಸಭಾ ಕ್ಷೇತ್ರ ನನ್ನ ಕಚೇರಿ ಇದೆ, ಯಶವಂತಪುರ ವಿಧಾನಸಭಾ ಕ್ಷೇತ್ರ ಪಕ್ಕದಲ್ಲಿ ನನ್ನ ಮನೆ ಇದೆ, ನನಗೆ ಗೊತ್ತಿದೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬ ಶಾಸಕರಿಗೆ ವಿವಿಧ ಇಲಾಖೆಗಳಿಂದ ಸರಾಸರಿ ಅಂದ್ರೆ 50, ಅತ್ಯಂತ ಕಡಿಮೆ ಅಂದ್ರೆ 50 ಕೋಟಿ ರೂಪಾಯಿ ಅನುದಾನ ಸರಾಸರಿ ಹೋಗಿದೆ. ಇವನ್ ಬಿಜೆಪಿ ಶಾಸಕರು ಸೇರಿ. ಈಗ ನಮ್ಮ ಈ ಶಾಸಕರು ಯಾಕೆ ಯಾವ ರೀತಿ ಹೇಳಿದ್ರು, ಯಾವ ಇಲಾಖೆಯಿಂದ ಅವ್ರಿಗೆ ಬೇಕಾಗಿತ್ತ ಕೇಳ್ತಾರೆ ನನಗೆ ಗೊತ್ತಿಲ್ಲ. ಆದರೆ ಪ್ರತಿಯೊಂದು ಇಲಾಖೆಯಿಂದ, ಅದು ನೀವು RDPR ಆಗ್ಬಹುದು, ಗ್ರಾಮೀಣಾಭಿವೃದ್ಧಿ ಆಗಬಹುದು, ಸೋಷಿಯಲ್ ವೆಲ್ಫೇರ್ ಆಗಬಹುದು, ಅಥವಾ ಬೇರೆ ಬೇರೆ ಯಾವ ಇಲಾಖೆ, ಮೈನರ್ ಇರಿಗೇಷನ್ ಆಗಬಹುದು, ಎಲ್ಲಾ ಇಲಾಖೆಯಿಂದ ಅವ್ರಿಗೆ ಹಣ ಬಿಡುಗಡೆ ಆಗಿದೆ.
ಎಲ್ಲರಿಗೂ ಸಮಾನವಾಗಿ ಹೋಗಿದೆ. ಇವರು ಯಾವ ವಿಶೇಷವಾದದನ್ನು ಕೇಳ್ತಾ ಇದ್ದಾರೆ, ಅನುದಾನ ಕೇಳ್ತಾ ಇದ್ದಾರೆ, ಅದು ನಮ್ಗೆ ಗೊತ್ತಿಲ್ಲ. ಅದನ್ನ ಅವರು ಮುಖ್ಯಮಂತ್ರಿಗಳು ತಾವು, ಯಾಕಂದ್ರೆ ಇಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಗ್ತದೆ, ಸೆಷನ್ ಆಗ್ತದೆ, ಬಂದು ಕೇಳಿ ಪಡ್ಕೊಂಡು ಹೋಗ್ಬೋದು. ಅದ್ರೊಳಗೆ ಯಾವ ರೀತಿಯಾಗಿ ಅಲ್ಲ ರೀ, ಈಗ ಬಿಜೆಪಿ ಶಾಸಕರೇ ಯಾರು ಚಕಾರ ಎತ್ತಾ ಇಲ್ಲ. ನೀವು ನಮ್ಗೆ ಬಿಗಿನಿಂಗ್ ಸರ್ಕಾರ ಬಂದಾಗ ಫಸ್ಟ್ 6 ತಿಂಗಳು ತುಂಬಾ ಕಷ್ಟ ಇತ್ತು, ನಾನು ಒಪ್ಕೊಂತೀನಿ. ಯಾಕಂದ್ರೆ ಅವಾಗ ನಮ್ಗೆ ಹೊಣೆಗಾರಿಕೆ ಜಾಸ್ತಿ ಇತ್ತು, ಆರ್ಥಿಕ ನಿರ್ವಹಣೆ ಸರಿ ಇರಲಿಲ್ಲ. ಬಿಜೆಪಿ ನಮ್ಗೆ ಹೊಣೆಗಾರಿಕೆ ಜಾಸ್ತಿ ಹಾಕಿ ಹೋಗಿತ್ತು, 1,50,000 ಕೋಟಿ ರೂಪಾಯಿ ನಮ್ಮ ಮೇಲೆ ಹೊರೆ ಇತ್ತು. ಹಂಗಾಗಿ ಅವಾಗ ಯಾರಿಗೂ ಬಿಡಕ್ಕಾಗಿಲ್ಲ, ಅದು ಬಿಜೆಪಿಗೂ ಆಗಿಲ್ಲ, ಕಾಂಗ್ರೆಸ್ನವ್ರಿಗೂ ಆಗಿಲ್ಲ. ನಾವಿನ್ನು ಬಿಲ್ ಪಾವತಿ ಮಾಡೋದ್ರೊಳಗೆ ಇದ್ವಿ. ಇನ್ನು 2021-22 PWD ನಲ್ಲಿ ಬಿಲ್ಗಳನ್ನ ಈ ತಿಂಗಳು ಬಿಡುಗಡೆ ಮಾಡ್ತಾ ಇದ್ದಾರೆ. ಮೈನರ್ ಇರಿಗೇಷನ್ ಅಲ್ಲಿ ಈ ತಿಂಗಳು ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ತರ ಪರಿಸ್ಥಿತಿ ಇದೆ. ಆದಾಗ್ಯೂ ಕೂಡ ನಾವು ಎಲ್ಲಾ ಯೋಜನೆಗಳು, ಈಗ ಇಡೀ ದೇಶದಲ್ಲಿ ನೀವು GDP ನೋಡಿದ್ರೆ 8.2% GDP ಇದೆ, ಇಡೀ ದೇಶದ GDP. ಕರ್ನಾಟಕದ GDP 10.2% ಇದೆ. ಬಹಳ ಸದೃಢವಾಗಿದೆ ಆರ್ಥಿಕವಾಗಿ. ಆ ರೀತಿಯಾಗಿ ಊಹಾಪೋಹ ಮಾಡುವಂತದ್ದು. GDPಗೆ ಹಿಂದಿನ ಸರ್ಕಾರ ಕ್ರೆಡಿಟ್ ಕೊಡಲ್ಲ, ಸಾಲಕ್ಕೆ ಹಿಂದಿನ ಸರ್ಕಾರ ಕ್ರೆಡಿಟ್ ಕೊಡ್ತೀರಿ. ಇದು ಇಲ್ಲ, ಕೋತಿ ನೋಡಿ, ತಾಂತಿಂದ ನಿಮ್ಗೆ ಮೇಕೆ ಮೂತಿಗೆ ನಾನು ಓಡಿಸ್ತು ಅನ್ನೋ ಹೇಳ್ತೀನಿ, ಹಾಗೆ. ಈ ವರ್ಷ ಈಗ ನಾನು ಈ ವರ್ಷದ GDP ಬಗ್ಗೆ ಮಾತಾಡಿದೆ, ನಾನು ಹಿಂದಿನ ವರ್ಷದ GDP ಬಗ್ಗೆ ಬಟ್ ಮಾತಾಡಲಿಲ್ಲ. ಸ್ಟಿಲ್ ಎಲ್ಲ ವರ್ಷದ ಪೂರಕ ಅಂಶಗಳು ಅಥವಾ ಅವರದ್ದೊಂದು ಏನೋ ಒಂದು ಅನುದಾನ ಮತ್ತೊಂದೇನೋ ಕೊಟ್ಟು ಈಗ ಇವೆಲ್ಲ ಅಭಿವೃದ್ಧಿ ಇರೋದು ನಿರಂತರ ಅಲ್ಲ ಫೈನ್ ಅಲ್ಲ, ನಾನು ಡಿಬೇಟ್ ಆಗೋದು ಬೇಡ. ನನ್ನ ಬಹಳ ಪ್ರಮುಖವಾದಂಥ ಪ್ರಶ್ನೆ ಏನು ಅಂತಂದ್ರೆ, ಕಾಂಗ್ರೆಸ್ನ ನಾಯಕರುಗಳೇ ಹಿಂಗೆ ಹೇಳುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಅಟ್ಲೀಸ್ಟ್ ಒಂದು ಅಂತಃಕರಣ ಅಂತ ಇರುತ್ತೆ. ಅಯ್ಯೋ, ನಮ್ಮ ಶಾಸಕರು 136 ಅವರು ಒಬ್ರು, ನಾವು 136 ಜನ ಬೆಂಬಲ ಕೊಟ್ಟಿದ್ದಾರೆ, ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋದ್ರೆ ಜನ ಬಿಡಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ಇಲ್ಲಿ ಅನುದಾನ ಕೊಡದೇ ಇದ್ರು ಜನ ಬಿಡಲ್ಲ ಅನ್ನೋದನ್ನ ಅಟ್ಲೀಸ್ಟ್ ಒಬ್ಬರಾದರೂ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತಲ್ಲ. ಅಥವಾ ಶಾಸಕರ ಬಾಯಿಂದ ಬರೋವರೆಗೂ ಕಾಯೋ ಪರಿಸ್ಥಿತಿವರೆಗೂ ಕಾಂಗ್ರೆಸ್ ಸರ್ಕಾರ ಬಿಟ್ಟುಕೊಟ್ಟಿದೆಯಲ್ಲ ಅನ್ನೋದೇ ಒಂದು ನೋವಿನ ಸಂಗತಿ. ನಾನು ಮಾತಾಡಿಸ್ತೀನಿ ನಿಮ್ಮನ್ನ.